ಸರ್ ನಮ್ಮ ಹೆಸರು ರಾಜೇಂದ್ರ ಅಂತ ಹೇಳಿ ಸರ್. ರಾಜೇಂದ್ರ ಅವರೇ, ಈಗ ನಿಮ್ಮ ಇದು ಊರು ಯಾವುದು? ಸರ್ ಸೊರಬ ತಾಲೂಕು ಆನವಟ್ಟಿ ಹೋಬಳಿ ಜೋಗಿಹಳ್ಳಿ ಗ್ರಾಮ ಸರ್ ನಮ್ದು. ಓಕೆ. ಹಾ ಸರ್. ಎಷ್ಟು ಎಕರೆ ಜಮೀನಿದೆ ಇದು? ಸರ್ ನಮ್ದು 8 ಎಕರೆ ಅಡಿಕೆ ತೋಟ ಸರ್. ಅದು ಈ ಪ್ಲಾಟ್ ಇರೋದು 8 ಎಕರೆ ಅಡಿಕೆ ತೋಟ. 8 ಎಕರೆ ಅಡಿಕೆ ತೋಟ ಸರ್. ಓಕೆ. ಅದರಲ್ಲಿ 8 ಎಕರೆನೂ ಅಡಿಕೆ ಹಚ್ಚಿದ್ವಿ ಸರ್. ಓಕೆ. 6 ಬೋರ್ವೆಲ್ ಇದೆ ಸರ್ ನಮ್ದು. ಓಕೆ. 6 ಬೋರ್ವೆಲ್ ಮಾರ್ಚ್ ತನಕ, ಎಂತ ಮಳೆಗಾಲ ಆದ್ರೂ ಕೂಡ ಮಾರ್ಚ್ ಅಥವಾ ಏಪ್ರಿಲ್ ಮಾರ್ಚ್ ತನಕ ಚೆನ್ನಾಗಿ ಬರುತ್ತೆ ಸರ್. ಅದಾದ ನಂತರ ಕಡಿಮೆ ಆಗುತ್ತೆ ಸರ್ ಅದು ನೀರು. ಅದಕ್ಕೋಸ್ಕರ ನಮ್ಮ ತೋಟಗಳಿಗೆ ಸ್ವಲ್ಪ ನೀರಿನ ಸಮಸ್ಯೆ ಆಗಿ 1-2 ವರ್ಷ ಬರ ಬಿದ್ದ ಕಾಲ ನಾವು ಟ್ಯಾಂಕರ್ ತಗೊಂಡು ಹೊರಗಿಂದ ನೀರು ತಗೊಂಡ್ಬಂದ್ವಿ ಸರ್. ಅದು ಖರ್ಚು ನಮಗೆ ಸಿಕ್ಕಾಪಟ್ಟೆ ಬಂತು ಸರ್. ಯಾವ ವರ್ಷದಲ್ಲಿ ಟ್ಯಾಂಕರ್ ನೀರು ಹೊಡೆದ್ರಿ ಸರ್? 2 ವರ್ಷದ ಹಿಂದೆ ಸರ್. 2 ವರ್ಷದ ಹಿಂದೆ. ಹಾಗಾಗಿ ಸರ್. ಮತ್ತೆ ಈ ಹಿಂದೆ ನಮ್ಮ ತಂದೆ ಒಂದ್ಸರಿ ತೋಟ ಕಟ್ಟಿ 3 ಎಕರೆ ತೋಟನ ಫಸಲಿ ಬರೋ ತೋಟ ಕಡ್ದು ಹಾಳಾಗಿತ್ತು ಸರ್ ನಮ್ದು, ನೀರು ಹೋಗಿ, ನೀರಿನ ಸಮಸ್ಯೆಯಿಂದ. ಅದನ್ನ ಕಂಡ ನಾವು ಮತ್ತೆ ಬೋರೆಲ್ಲ ಹೊಡಿಸಿ ನೀರಿನ ವ್ಯವಸ್ಥೆ ಮಾಡ್ಕೊಂಡು ತೋಟ ಮಾಡಿದ್ವಿ ಸರ್. ಬಟ್ ಮಾಡಿದ ಮೇಲೂ ನಮಗೆ ನೀರ್ ಕೊರತೆಯಿಂದ ಸ್ವಲ್ಪ ತೋಟ ಬೆಳಲದು ನಮಗೆ ಕಾಣ್ತಾ ಬಂತು ಸರ್. ಆಮೇಲೆ ನಾವು ಈಗ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ನಮ್ಮ ದೇವರಾಜ್ ರೆಡ್ಡಿ ಸರ್ದು ಗೈಡ್ಲೈನ್ಸ್ ನೋಡಿದ್ವಿ. ಮತ್ತೆ ಈ ಕೃಷಿ ಹೊಂಡ ಬಗ್ಗೆ ಮಾಹಿತಿ ತಗೊಳ್ತಾ ಬಂದೆ ಸರ್. ಆ ಕಾನ್ಸೆಪ್ಟ್ ಮಾಡ್ಕೊಂಡು 8 ಎಕರೆ ತೋಟದಲ್ಲಿ ಅರ್ಧ ಎಕರೆ ಅಡಿಕೆ ತೋಟ ಕಡ್ದಾಕಿದೆ ಸರ್. ಒಂದು ಹೆಚ್ಚು ಕಡಿಮೆ 280 ಅಡಿಕೆ ಗಿಡ ಹೋಯ್ತು ಸರ್ ನಮ್ದು ಫಸಲಿ ಬರೋದು. 280 ಫಸಲಿ ಬರೋ ಗಿಡನೇ ಕಡ್ದ್ವಿ ಸರ್. ಯಾಕಂದ್ರೆ ನಾನು ಇನ್ನು 3,500-4,000 ಗಿಡ ಉಳಿಸ್ಲಿಕ್ಕೆ 280 ಗಿಡ ತೆಗೆಯೋದು ದೊಡ್ಡದಾಗಿಲ್ಲ ಸರ್ ನಂಗೆ. ತೆಗೆದ್ಬಿಟ್ಟು ಪೂರ್ತಿ ಅದು 120 ಅಡಿ ಅಗಲ, 120 ಅಡಿ ಉದ್ದ, ಮತ್ತೆ ಒಂದು 50 ಅಡಿ ಆಳದಲ್ಲಿ ಸರ್ಕಾರದ ಯೋಜನೆಯಲ್ಲಿ ಸಮುದಾಯ ಕೃಷಿ ಹೊಂಡ ಒಂದು ಇದು ತಗೊಂಡು ಸರ್ ನಾವು ಕೃಷಿ ಹೊಂಡ ಸ್ಟಾರ್ಟ್ ಮಾಡಿದ್ವಿ ಸರ್. ಕೃಷಿ ಹೊಂಡ ಸ್ಟಾರ್ಟ್ ಮಾಡಿ ಅದಕ್ಕೆ ಅನುದಾನ ಬರೋಕ್ಕಿಂತ ಮುಂಚೆ ನಮ್ದು ವೈಯಕ್ತಿಕ ವೆಚ್ಚನ ಹಾಕಿದ್ವಿ ಸರ್. ಒಂದು 8 ಲಕ್ಷ ಖರ್ಚು ಮಾಡಿದ್ವಿ ಸರ್ ಅದಕ್ಕೆ. ಟಾರ್ಪಲ್ ಎಲ್ಲ JCB 3.5 ಲಕ್ಷ ಬರೀ ಟಾರ್ಪಲ್ ಖರ್ಚಾಯ್ತು ಸರ್ ಅದು. 500 GSM ಟಾರ್ಪಲ್ ತಗೊಂಡ್ಬಂದ್ವಿ ಸರ್ ಬೆಂಗಳೂರು ಜಿಗಣಿಯಿಂದ. ಆಮೇಲೆ JCB ಖರ್ಚು ಒಂದು 3.5 ಲಕ್ಷ ಬಂತು ಸರ್. ಮತ್ತೆ ಸ್ವಂತ ತಂತಿ ಬೇಲಿ ವ್ಯವಸ್ಥೆ ಆಗ್ಲಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ವಿ ಸರ್. ಮಾಡಿಬಿಟ್ಟು ಈಗ ಮಾಡಿ ಒಂದು 3 ವರ್ಷ ಆಯ್ತು ಸರ್ ನಾವು. ಅದು ಮಾಡಿದಾಗಿಂದ ನಮಗೆ ನೀರಿನ ಕೊರತೆ ಅನ್ನೋದೇ ಕಂಡಿಲ್ಲ ಸರ್. ನಾವು ಎಷ್ಟು ಲಕ್ಷ ಲೀಟರ್? ಅಪ್ರಾಕ್ಸಿಮೇಟ್ ಸರ್, ಇಲ್ಲಿ ತೋಟಗಾರಿಕೆ ಇಲಾಖೆಯವರೆಲ್ಲ ಎಸ್ಟಿಮೇಷನ್ ಮಾಡಿದ ಪ್ರಕಾರ 1 ಕೋಟಿ ಲೀಟರ್ ಹೇಳ್ತಾರೆ ಸರ್ ಅವ್ರು. 1 crore. ಒಂದು 80 ಲಕ್ಷ ಅವಿಂತೂ ಸಿಗುತ್ತೆ ಸರ್. ಒಂದು ಎವಾಬ್ರೇಷನ್ ಒಂದು 10% ಹೋದ್ರೆ ಸರ್ ಒಂದು 80 lakhs ಅಂತೂ ಸಿಗುತ್ತೆ ಸರ್. ಮತ್ತೆ ನಮ್ದು ಬೋರ್ ಏನು ಸಂಪೂರ್ಣ ನಿಲ್ಲಲ್ಲ ಸರ್, ಸ್ವಲ್ಪ ಬರುತ್ತೆ. ಅದನ್ನೆಲ್ಲ ಇದಕ್ಕೆ ಬಿಟ್ಕೊಂಡು ಇದು ಅದು ಮ್ಯಾನೇಜ್ ಮಾಡ್ತೇವೆ ಸರ್. ಬಟ್ ಒಂದ್ಸರಿನೂ ನಾವು ಗುಂಡಿನ 10 ಅಡಿಗಿಂತ ಕೆಳಗೆ ಇಳಿಸಲ್ಲ ಸರ್. ಖಾಲಿ ಮಾಡಕ್ ಆಗಿಲ್ಲ ಸರ್ ಇವತ್ತಿಗೂ. ಅವತ್ತಿಂದ 3 ವರ್ಷದಿಂದನೂ ಸರ್ ಎಂತ ಕಷ್ಟ ಅಂದ್ರೂ 10 ಅಡಿ ಇಳಿಯುತ್ತೆ ಸರ್ ಅಷ್ಟೇ, 50 ಅಡಿಯಲ್ಲಿ. ಅದ್ರ ಕೆಳಗಂತೂ ಹೋಗಲ್ಲ ಸರ್. ಯಾಕಂದ್ರೆ ಈ ಬರೋ ನೀರು ಅದು ಹೋಗೋ ನೀರು ಎರಡು ಇನ್ಫ್ಲೋ ಔಟ್ಫ್ಲೋಗೆ ಎರಡ್ ಆಗುತ್ತಾ ಹೋಗಿ ಸರ್. ಒಂದು 10 feet ನಮಗೆ ಡಿಫ್ರೆನ್ಸಿಂಗ್ ಬರುತ್ತೆ ಸರ್. ಅದನ್ನ ನಮಗೆ ಜುಲೈ ತಿಂಗಳಲ್ಲಿ ಮತ್ತೆ ರಿಕವರಿ ಮಾಡ್ಬಿಡ್ತೇವೆ ಸರ್. ರಿಕವರಿ ಮಾಡಿ ಅದನ್ನ ನಾವು ಸೆಟಪ್ ಮಾಡ್ಕೊಳ್ತೇವೆ ಸರ್. ಹಾಗಾಗಿ ನಮಗೆ ನೀರಿಂದ ಏನೋ ಸಮಸ್ಯೆ ಅನಿಸ್ಲಿಲ್ಲ ಸರ್. ಮತ್ತೆ ಇನ್ನ 20 ವರ್ಷ 30 ವರ್ಷ ಹೋದ್ರು ನಮಗೆ ಭಯ ಅನ್ನೋದು ಏನಿಲ್ಲ ಸರ್. ತೋಟ ಉಳಿಸ್ಕೊಳ್ಳಿಕ್ಕೆ ಭಯ ಅನ್ನೋದು ಕಡಿಮೆ ಆಯ್ತು ಸರ್ ನಮಗೆ. ಹಾ ಸರ್, ಅದೇ ಸರ್. ಆಮೇಲೆ ಸಮಸ್ಯೆ ಆದ ತಕ್ಷಣ ನಮ್ಗೆ ಯಾರು ಸಹಾಯ ಮಾಡಕ್ ಬರಲ್ಲ ಸರ್. ನಾವು ಆಕ್ಚುಲಿ 6ರಿಂದ 8 ಟ್ರ್ಯಾಕ್ಟರ್ ನೀರು ಟ್ಯಾಂಕರ್ ತಗೊಂಡು ಸರ್, ಒಂದು ಟ್ಯಾಂಕರ್ಗೆ 300 ರೂಪಾಯಿ ಕೊಟ್ಟಿದೆ ಸರ್ ನೀರಿಗೆ. ಬರೀ ಟ್ರ್ಯಾಕ್ಟರ್ ಬಾಡಿಗೆ ಬಿಟ್ಟು ಸರ್ 300 ರೂಪಾಯಿಗೆ ಒಂದು ಟ್ಯಾಂಕರ್ ನೀರು ಕೊಟ್ಟು ಖರೀದಿ ಮಾಡಿ ಅದನ್ನ ತಂದು ಗಿಡಗಳಿಗೆ ಬಿಟ್ಟು ತುಂಬಾ ಈ ಏನು ಈ ಕೃಷಿ ಹೊಂಡದ ಅರ್ಧ ದುಡ್ಡು ಒಂದೇ ವರ್ಷದಲ್ಲಿ ಕಳೆದಿದೆ ಸರ್ ನಾವು ಟ್ಯಾಂಕರ್ ಕೊಟ್ಟು. ಅದನ್ನ ಕಂಡು ನಾವು ಸ್ವಲ್ಪ ಯಾಕೆ ಇದು ಈ ಅಡ್ವಾನ್ಸ್ ಮೈಂಡಿಗೆ ಹೋಗಬಾರ್ದು ಒಂದು ಇದನ್ನ ಮಾಡ್ಕೊಂಡು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿದ್ವಿ ಸರ್. ಈಗ ಬಹಳ ಯೂಸ್ಫುಲ್ ಆಯ್ತು ಸರ್ ಇದರಿಂದ. ಈ ಕೆರೆ ಟ್ಯಾಂಕ್ ನೀರು ಹಾ ಸರ್, ನಿಮ್ಮ 8 ಎಕರೆ ತೋಟಕ್ಕೆ ಮಾತ್ರ ಖರ್ಚು ಮಾಡ್ತಾರಲ್ಲ? 8 ಎಕರೆಗೆ ಮಾಡಿ ಸರ್. ಈ ಸರಿ ಪಕ್ಕದಲ್ಲಿ ಒಂದು 5 ಎಕರೆ ಶುಂಠಿ ತಗೊಂಡಿದ್ದೇವೆ ಸರ್. ಇಲ್ಲಿಂದ ಅಲ್ಲಿಗೆ ಪೈಪ್ಲೈನ್ ತಗೊಂಡೋಗಿ ಶುಂಠಿ ಕೃಷಿಗೂ ಕೂಡ ಇಲ್ಲಿಂದಾನೆ ಈಗ ಆಳದಿಂದ ಮೋಟ್ರ್ 1 ಎಕರೆ ದೂಡೋದಕ್ಕಿಂತ ಮೇಲ್ಗಡೆ ಮೋಟ್ರ್ ಈಸಿಯಾಗಿ ಹೋಗುತ್ತೆ ಸರ್ ನಮಗೆ. ಈಸಿಯಾಗಿ ಹೋಗಿ ಅಲ್ಲಿ ಜಟ್ ಹೊಡಿಲಿಕ್ಕೆ ಆಗ್ಲಿ ಎಲ್ಲದಕ್ಕೂ ಬಹಳ ಯೂಸ್ಫುಲ್ ಆಗುತ್ತೆ ಸರ್ ಇದು. ಆಮೇಲೆ ಬೇಸಿಗೆಯಲ್ಲಿ ಕಡಿಮೆ ನೀರಾದಾಗ ಸರ್ ಅಲ್ಲಿ ಮಟ್ಟ ದೂಡಲ್ಲ ಸರ್ ನಮಗೆ. 1 ಕಿಲೋಮೀಟರ್ ಗಂಟ್ಲೆ ಬೋರ್ಗಳು ಪ್ರೆಷರ್ ಕೊಡಕ್ ಆಗಲ್ಲ ಸರ್. ಅವಾಗ ಏನ್ ಮಾಡ್ತಾರೆ ಸರ್, ಈ ಕೃಷಿ ಹೊಂಡದ ನೀರ್ ಇದೆಯಲ್ಲ ಸರ್, ಈಸಿಯಾಗಿ ಒಂದು 700 HP ಒಂದು 10 ಸ್ಟೇಜ್ ಪಂಪ್ ಹಾಕ್ಬಿಟ್ರೆ ಸರ್, 10-12 ಸ್ಟೇಜ್ ಪಂಪ್ ಈಸಿಯಾಗಿ ಇಲ್ಲಿ ಏನ್ ನೀರ್ ಬರುತ್ತೆ ಅಲ್ಲಿ ಅದೇ ನೀರ್ ಬರುತ್ತೆ ಸರ್ ನಮಗೆ. 5 ಎಕರೆ ಎಕ್ಸ್ಟ್ರಾ ಕೃಷಿ, ಈ 8 ಎಕರೆ ಬಿಟ್ಟು ಎಕ್ಸ್ಟ್ರಾ 5 ಎಕರೆ ನಾವು ಶುಂಠಿ ಮಾಡಿದ್ವಿ ಸರ್.
ಓಕೆ. ಅಷ್ಟಾದ್ರೂ ಕೂಡ ಯಾವುದು ನಮಗೆ ನೀರಿಂದು ತೋಟಕ್ಕಾಗ್ಲಿ ಶುಂಠಿಗಾಗ್ಲಿ ಏನೂ ಸಮಸ್ಯೆ ಬಂದಿಲ್ಲ ಸರ್ ಇಲ್ಲಿ ತನಕ. ಹ್ಮ್ 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 ಹ್ಮ್. ಹಾಗಾಗಿ ಶುಂಠಿ ಸರ್ ಮತ್ತೆ ಶುಂಠಿ ಕೃಷಿಗೂ ಬಳಸ್ತಾ ಇದ್ರ? ಶುಂಠಿ ಕೃಷಿನೂ ಮಾಡಿದೆ ಸರ್, ಇದನ್ನು ಮಾಡಿದೀವಿ. ಹ್ಮ್ ಹ್ಮ್. ಆ, ಈ ತುಂಬಾ ವರ್ಷ ಚೆನ್ನಾಗಿ. ಶುಂಠಿಗೆ ಒಳ್ಳೆ ಡಿಮ್ಯಾಂಡ್ ಇರ್ಬೇಕಲ್ಲ? ಹೌದು ಸರ್, ಈ ಸರಿ ಶುಂಠಿಗೆ ಒಳ್ಳೆ ಡಿಮ್ಯಾಂಡ್ ಬಂದಿದೆ ಸರ್, ಅತ್ಯುತ್ತಮವಾಗಿ ಬೆಳೆನೂ ಬೆಳೆದಿದೆ ಸರ್. ಹ್ಮ್ ಹ್ಮ್ ಇಷ್ಟು ಮಳೆ ಆಗಿ ಎಲ್ಲ ರೋಗ ಬಿದ್ದು ಜನ ತುಂಬಾ ಹಾಳಾಗಿದೆ ಸರ್. ಹ್ಮ್ ಹ್ಮ್. ಶುಂಠಿ ಬೆಳೆ. ಆದ್ರೂ ಸಹ ನಮ್ದು ಎಲ್ಲ ಎಕ್ಸಲೆಂಟ್ ಕ್ವಾಲಿಟಿ ಬೀಜದ ಕ್ವಾಲಿಟಿನೇ ಬೆಳೆದಿದೆ ಸರ್. ಹ್ಮ್ ಹ್ಮ್ ಹ್ಮ್. ಹಾ ಸರ್, ಹಾಗಾಗಿ ಅದು ಚೆನ್ನಾಗಿ ಬಂದಿದೆ ಸರ್ ನಮಗೆ. ಓಕೆ. ಆಮೇಲೆ ಈ ಕೃಷಿ ಹೊಂಡದ ನೀರು ಹೊಡೆಯೋದ್ರಿಂದ ಒಂದು ಯೂಸ್ಫುಲ್ ಇದೆ ಸರ್ ನಮಗೆ. ಓಕೆ ಓಕೆ. ಯಾವ ಈ ತರ? ಬೋರಿಂದ ನೀರು ಸ್ವಲ್ಪ ಸಡನ್ ಆಗಿ ನೀರು ಕುಡಿದ್ರೆ ಸ್ವಲ್ಪ ಸವಳು ಅನ್ಸುತ್ತೆ ಸರ್ ಕೆಲವೊಮ್ಮೆ. ಹ್ಮ್ 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 ಹ್ಮ್. ಇದನ್ನ ಸ್ಟಾಕ್ ಮಾಡಿ, ಇದು ನ್ಯಾಚುರಲ್ ಫಿಲ್ಟರ್ ಸರ್ ಇದು. ಹೌದು, ಸೆಟ್ಲ್ ಆಗುತ್ತೆ ಭೂಮಿ. ನ್ಯಾಚುರಲ್ ಫಿಲ್ಟರ್ ಆಗುತ್ತೆ. ಈ ನೀರು ಕುಡ್ಲಿಕ್ಕೆ ಇನ್ನೂ ನ್ಯಾಚುರಲ್ ಫಿಲ್ಟರ್ ನೀರು ಕುಡ್ದಂಗೆ ಸರ್ ಇದು. ಕರೆಕ್ಟ್ ಕರೆಕ್ಟ್. ಈ ನೀರನ್ನ ಬೆಳೆಗೆ ಸ್ಪ್ರೇ ಕೊಡೋದ್ರಿಂದ, ಶುಂಠಿಗೆ ಸ್ಪ್ರೇ ಕೊಡೋದ್ರಿಂದ, ಹ್ಮ್ ಮತ್ತೆ ಅದು ಒಂದು ಈ ಪಿ ಎಚ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಈಸಿ ಆಗುತ್ತೆ ಸರ್ ಇದು. ಹ್ಮ್ 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 ಈ ಸಾಲ್ಟ್ ಅಂಶ ಕೆಳಗೆ ಹೋಗುತ್ತೆ ಸರ್. ಹ್ಮ್ ಒಳ್ಳೆ ಪಿ ಎಚ್ ವಾಟರ್ ನಮಗೆ ಈಸಿಯಾಗಿ ಸಿಗುತ್ತೆ ಸರ್, ಸ್ವೀಟ್ ವಾಟರ್ ಸಿಗುತ್ತೆ ಸರ್. ಹ್ಮ್ ಆಮೇಲೆ ಇದ್ರ ಜೊತೆಗೆ ನಾವು ಈ ಕೃಷಿ ಹೊಂಡದಲ್ಲಿ ಏನು ಅರ್ಧ ಎಕರೆ ಅಡಿಕೆ ಕಳ್ಕೊಂಡಿದ್ವಲ್ಲ ಸರ್, ಹ್ಮ್. ಆ ಅರ್ಧ ಎಕರೆ ಅಡಿಕೆ ದುಡ್ಡನ್ನ ಇದರಲ್ಲಿ ಫಿಶರಿಂಗ್ ಮಾಡಿದ್ದೇವೆ ಸರ್. ಈಗ ಫಿಶರಿ ಮೀನ್ ಸಾಕಿದ್ರ? ಮೀನ್ ಸಾಕಿದ್ದೇವೆ ಸರ್, ಒಂದು 3 ಜಾತಿ ಮೀನ್ ಸಾಕಿದ್ದೇವೆ ಸರ್. ಓಕೆ ಓಕೆ. ಅದರಲ್ಲಿ ಸಣ್ಣಕ್ಕೆ ಆದಾಯ ಬರುತ್ತೆ ಸರ್. ಏನು ನಾವು ಅಡಿಕೆ ಕಳ್ಕೊಂಡಿವಲ್ಲ, ಆದಾಯ ಇದ್ರಲ್ಲಿ ಸಿಗುತ್ತೆ ಸರ್. ಹ್ಮ್ ಹ್ಮ್ ಮತ್ತೆ ಅದಕ್ಕೆ ಹಾಕೋ ಫುಡ್, ಹ್ಮ್ ಮತ್ತೆ ಅದು ಉಸಿರಾಟ ಮಾಡಿದ್ದು, ಮತ್ತೆ ಅದರ ವೇಸ್ಟ್, ಹ್ಮ್ ಒಂದು ಅಮೈನೋ ಆಸಿಡ್ ತರ ನಮಗೆ ನೀರಲ್ಲಿ ಸಸ್ಯಗಳಿಗೆ ಸಿಗುತ್ತೆ ಸರ್ ಅದು. ಹ್ಮ್ 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 ಹಾಗಾಗಿ ಒಂದು ಸ್ವಲ್ಪ ಬೆಳೆ ಪ್ರಚೋದಕನೂ ಆಗುತ್ತೆ ಸರ್ ಇದು. ಹ್ಮ್. ಅಷ್ಟೆಲ್ಲ ಯೂಸ್ಫುಲ್ ಇದೆ ಸರ್ ಇದರಿಂದ. ಓಕೆ ಓಕೆ. ಈಗ ಹಾಗಾಗಿ ಮೀನು ಏನೇನು ವೆರೈಟಿ ಸಾಕಿದ್ರ? ಸರ್, ಮೀನಲ್ಲಿ 3 ಜಾತಿ ಬಿಟ್ಟಿದೆ ಸರ್. ಒಂದು ಗೌರಿ ವೆರೈಟಿ ಬಿಟ್ಟಿದೆ ಸರ್, ಹ್ಮ್. ಇನ್ನೊಂದು ಕಾಟ್ಲಾ, ಓಕೆ. ಇನ್ನೊಂದು ರವು ಅಂತ ಬರುತ್ತೆ ಸರ್ ಅದು. ಹ್ಮ್ ಹ್ಮ್ ಈ 3 ವೆರೈಟಿ ಬಿಟ್ಟಿದೆ ಸರ್. ಅದ್ರ ಯಾವ್ದು ಕರೆಕ್ಟ್ ಸಕ್ಸಸ್ ಆಗಿದೆ? ಇದರಲ್ಲಿ ಸರ್ ಕಾಟ್ಲಾ ಮತ್ತೆ ಈ ರವು ಇದೆಲ್ಲ ಫಾಸ್ಟ್ ಡೆವಲಪ್ಮೆಂಟ್ ಬರುತ್ತೆ ಸರ್. ಕಟ್ಲಾರವು. ಓಕೆ. ಫಾಸ್ಟ್ ಡೆವಲಪ್ಮೆಂಟ್ ಬರುತ್ತೆ ಸರ್. ಒಂದು 8 ತಿಂಗಳು 9 ತಿಂಗಳಿಗೆಲ್ಲ ನಾರ್ಮಲ್ ಫುಡ್ ಕೊಟ್ಟರು 1 kg ಮೇಲೆ ಬರುತ್ತೆ ಸರ್. ಹ್ಮ್ 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 ಇದಕ್ಕಾಗಿ ಅಂತ ಸ್ಪೆಸಿಫೈಡ್ ಫುಡ್ ಕೊಟ್ಟಿಲ್ಲ ಸರ್ ನಾವು. ಹ್ಮ್ ನಾರ್ಮಲ್ ತೌಡು, ನುಚ್ಚು, ಹ್ಮ್ ಈ ಕೋಳಿ ಗೊಬ್ಬರ ಈ ತರದ್ ನ್ಯಾಚುರಲ್ ಕೊಟ್ಟರು ಕೂಡ ಹ್ಮ್. ಒಂದು 8-9 ತಿಂಗಳಿಗೆ 1 kg ಮೇಲೆ ಬರುತ್ತೆ ಸರ್. ಓಕೆ ಓಕೆ. ಸ್ವಲ್ಪ ಗೌರಿ ಸ್ಲೋ ಬರುತ್ತೆ ಸರ್, ನಿಧಾನ ಆಗುತ್ತೆ ಸರ್ ಗೌರಿ. ಹ್ಮ್ 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 ಅದು ಬಿಟ್ರೆ ಇದು ಫಿಶರಿಂಗ್ ಅಲ್ಲಿ ಇದು ತೊಂದರೆ ಇಲ್ಲ ಸರ್, ಮಾಡ್ಬೋದು ಸರ್. ಹ್ಮ್ ಹ್ಮ್ ಹ್ಮ್. ಹಾ ಸರ್, ಈಗ ಈ ಈ ತರ ನಿಮ್ಗೆ ಕೃಷಿ ಅಂದ್ರೆ ನಿಮ್ಗೆ ಒಟ್ಟು ಲಾಭದಾಯಕವಾಗಿ ಅನುಕೂಲ ಆಗುತ್ತೆ? ಆಗಿದೆ ಸರ್. ಇದರಿಂದ 100ಕ್ಕೆ 100 ಪಟ್ಟು ನಮಗೆ ಲಾಭದಾಯಕನೇ ಸರ್ ಕೃಷಿ ಹೊಂಡದಿಂದ ಸರ್. ನಮಗೆ ಈಗ ನೆಲದೊಳಗೆ ನೀರು ಕಣ್ಣಿಗೆ ಕಾಣಲ್ಲ ಸರ್, ಸ್ಟಾಕ್ ಇರೋದು. ಹ್ಮ್. ಯಾವತ್ತು ಬೋರ್ ನಿಲ್ಲುತ್ತೋ ಅನ್ನೋದು ನಮಗೆ ಗೊತ್ತಿರಲ್ಲ. ಹೌದೌದು. ಆದ್ರೆ ಕಣ್ಣಿದ್ರಿ ಕಾಣುತ್ತೆ ಸರ್. ನನ್ನ ಹತ್ರ ಇವತ್ತು 1 ಕೋಟಿ ಲೀಟರ್ ನೀರಿದೆ. ಹ್ಮ್ ನಾನು ಧೈರ್ಯವಾಗಿ ತೋಟ ಮಾಡ್ಬೋದು, ಹ್ಮ್ ನಾನು ಧೈರ್ಯವಾಗಿ ಈ ಒಂದು ಬೆಳೆನ ಬೆಳೆದು ಹೊರಗೆ ಬರ್ಬೋದು ಅನ್ನೋದು ಒಂದು ಧೈರ್ಯ ಇದೆ ಸರ್ ನಮಗೆ. ಹ್ಮ್ ಹ್ಮ್ ಹ್ಮ್. ಬಟ್ ನೆಲದೊಳಗಿಂದ ಯಾವ ತಿಂಗಳು ಯಾವ ದಿನ ಬೋರ್ ನಿಲ್ಲುತ್ತೋ ಅನ್ನೋದು ನನಗೆ ಗೊತ್ತಿರಲ್ಲ ಸರ್. ಗೊತ್ತಿಲ್ಲ ಗೊತ್ತಿಲ್ಲ. ಭೂಮಿ ಒಳಗೆ ಭೂಮಿ ಒಳಗಿಂದ ನಾವು ಏನ್ ಮಾಡಿದ್ರು ಅನಲೈಸ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಕೆರೆ ನಿಮ್ ಮದಗ ಕೆರೆ ಪಕ್ಕದಲ್ಲೇ ಬೋರ್ವೆಲ್ ಅದು. ಹೌದು ಸರ್, ಹೌದು ಸರ್. ಈಗ ನಿಮ್ಗೆ ನೀವು ಬಾರ್ಡರ್ ಇದ್ದೀರಾ, ಈ ಕಡೆ ಶಿಕಾರಿಪುರ, ಸೊರಬ, ಈ ಹಾವೇರಿ ಜಿಲ್ಲೆ, ಈ ನಾವು ಬಾರ್ಡರ್ ಇರೋದಕ್ಕೆ ಸರ್ ನಿಮ್- ಸ್ವಲ್ಪ ನಮಗೆ ನೀರಿನ ಕೊರತೆ ಆಗುತ್ತೆ ಸರ್ ಸ್ವಲ್ಪ. ಹೌದು. ನಿಮ್ಗೆ ನಾವು ಅತಿಯಾದ ಮಲ್ನಾಡು ಅಲ್ಲ ಸರ್, ಅತಿಯಾದ ಬಯಲುಸೀಮೆನೂ ಅಲ್ಲ, ಎರಡಕ್ಕೂ ಒಂದು ಮಧ್ಯಮ ವರ್ಗ ಇರೋದ್ರಿಂದ ನಮಗೆ ಮಾರ್ಚ್ ತನಕ ಮಾತ್ರ ನಮಗೆ ನೀರಿನ ತುಂಬಾ ಚೆನ್ನಾಗಿರುತ್ತೆ ಸೋರ್ಸ್. ಮಾರ್ಚ್ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ನಮಗೆ ಸಫರ್ ಆಗ್ತೀವಿ ಸರ್ ಸ್ವಲ್ಪ. ಹ್ಮ್ ಹ್ಮ್ ಆ ಸಫರ್ ಆಗ್ಬಾರ್ದು ಅಂತಾನೆ ಈ ವ್ಯವಸ್ಥೆ ಮಾಡ್ಕೊಂಡ್ರಿಗೆ ನಮಗೆ ಬಹಳ ಅನುಕೂಲ ಆಗಿದೆ ಸರ್. ಹ್ಮ್ 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 ಹ್ಮ್. Okay. ಹೌದು. ಈಗ ನಿಮ್ಗೆ ಹಾ, ಸರ್. ಮೀನಿಂದ ಈಗ ಇಷ್ಟು ಈ ವರ್ಷಕ್ಕೆ ಎಷ್ಟು ಲಾಭ ಬಂದಿದೆ ಸರ್ ಮೀನ್ ಸಾಕೋದ್ರಿಂದ? ಸರ್, ನಾವು ಫಿಶರಿಂಗ್ ಇದು ಏನಂದ್ರೆ ಸರ್, ನಾವು ಒಂದು ಆ ಈ ಹುಂಬುತನ ಕೃಷಿ ಅಂತವಲ್ಲ ಸರ್, ಕರೆಕ್ಟ್. ಫಸ್ಟಿಗೆ ಮಾಡುವಾಗ ಸುಮ್ಮನೆ ನೋಡ್ಬಿಟ್ಟು ನಾವು ಯಾಕೆ ಮಾಡಬಾರ್ದು ಇದನ್ನ ಅಂತ ಮಾಡಿದ್ವಿ ಸರ್ ಆಕ್ಚುಲಿ. ಓಕೆ. ಒಂದು ಬ್ಲೈಂಡ್ ಆಗಿ ಮಾಡಿದ್ವಿ ಸರ್. ಹ್ಮ್ ಬ್ಲೈಂಡ್ ಆಗಿ ತಂದ್ವಿ, ಬಿಟ್ವಿ. ನಮಗೇನ್ ಡೌಟ್ ಇತ್ತು ಸರ್, ಪಾಟ್ ಅಲ್ಲಿ ಮೀನು ಬೆಳೆಯುತ್ತೋ ಇಲ್ಲೋ ಅನ್ನೋದು ಒಂದು ಭಯ ಇತ್ತು ಸರ್. ಕೆಳಗೆ ಸೀಟ್ ಇರುತ್ತಲ್ಲ. ಪಾಟ್ ಅಲ್ಲಿ ಬೆಳೆಯುತ್ತೋ ಇಲ್ಲೋ, ಹ್ಮ್ ನಾವ್ ಇದ್ರಲ್ಲಿ ಸಕ್ಸಸ್ ಆಗ್ತೇವೋ ಇಲ್ಲೋ, ಹ್ಮ್ ಈ ಮೀನ್ 1 kg ಬರುತ್ತೋ ಇಲ್ಲೋ, ಹ್ಮ್ ಇದೆಲ್ಲ ನಮಗೆ ಡೌಟ್ ಇತ್ತು ಸರ್. ಆದ್ರೂ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ಹ್ಮ್ ಆದ್ರೂ ಆಗ್ಲಿ ಎಂದು ಇಲ್ಲಿ ನಮ್ಮ ಅಂಜನಾಪುರ ಇದರಲ್ಲಿ ಮೀನ್ ಮರಿ ತಗೊಂಡೋಗಿ ಹ್ಮ್ ಹ್ಮ್ ಬಿಟ್ವಿ ಸರ್. ಮೀನ್ ಮರಿ ಒಳ್ಳೆ ಗ್ರೌತ್ ಬಂತು. ಅದನ್ನ ಅದು ಆಟ ಆಡುವಾಗ ನಾವು ಫುಡ್ ಹಾಕುವಾಗ ಅದು ಆಟ ಆಡೋದು ನೋಡಿ ಅದೊಂಥರ ಮಜಾ. ಹ್ಮ್ ಹ್ಮ್ ನಿಂತ್ಕೊಂಡು ನೋಡೋದು, ಹ್ಮ್ ಅದೆಲ್ಲ ಮಾಡಿದಾಗೆ ಸರ್ ಈ ವರ್ಷ ಹೆಚ್ಚು ಕಡಿಮೆ ಸರ್ ಒಂದೂವರೆ ಲಕ್ಷ ಮೀನಿಂದ ಆದಾಯ ಬಂದಿದೆ ಸರ್. 1.5 ಲಕ್ಷ ಬಂದಿದೆ ನಿಮ್ಗೆ ಮೀನಿಂದ? ಹೌದು ಸರ್, ಮೀನಿಂದ 1.5 ಲಕ್ಷ ಆದಾಯ ಬಂದಿದೆ ಸರ್. ಯಾಕಂದ್ರೆ 140 ರೂಪಾಯಿ ಕೆಜಿ ನಮಗೆ ದುಡ್ಡು ಅವರೇ ಕೊಟ್ಟು ಅವರೇ ಹಿಡ್ಕೊಂಡು ಹೋಗ್ತಾರೆ ಸರ್. ಪಾಟ್ ಅಲ್ಲಿ ನೀವೇನು ಮೀನ್ ಹಿಡಿಯಂಗಿಲ್ಲ? ನಾವ್ ಏನು ನೋಡೋದಿಲ್ಲ ಸರ್, ತೂಕ ಅಷ್ಟೇ ನೋಡೋದು ಸರ್ ನಾವು. ಆಕ್ಚುಲಿ ಫಿಶ್ ಮುಟ್ಟಲ್ಲ ಸರ್ ನಾವು. ಅದೇ ಆದ್ರೂ ಹಾ ಸರ್. ಒಂದು ಇದೊಂಥರ ಹೌದು ಸರ್. ಅಲ್ವಾ?
ಹೌದು ಸರ್, ಹೌದು ಸರ್, ಮತ್ತೆ ಪರಿಸರ ಸ್ನೇಹಿ ಎಲ್ಲ ತರದ ಜೀವ ಇದ್ದೇ ಇರ್ಬೇಕಲ್ಲ ಕೃಷಿ ಹೌದು ಸರ್, ಹೌದು ಸರ್, ಹೌದು ಮತ್ತೆ ಸರ್. ಮೀನ್ ಸಾಕೋದ್ರಿಂದ ಅದ್ರದ್ದು ಇದು ಸಹ ನಿಮ್ಗೆ ಟ್ರಿಪಲ್ ಹೋಗುತ್ತೆ ನೀರು ಡ್ರಿಪ್ ಅಲ್ಲಿ ಅದೇ ನೀರು ಡ್ರಿಪ್ ಅಲ್ಲಿ ಹೋಗೋದ್ರಿಂದ ಗಿಡಕ್ಕೆ ಒಂದು ಅಮೈನೋ ಆಸಿಡ್ ಸಿಗೋದ್ರಿಂದ ಅಲ್ವಾ. ಯೂಸ್ ಆಗುತ್ತೆ ಸರ್ ನಮಗೆ. ಹ್ಮ್ 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 ಅದೊಂದು ಹೆಲ್ಪ್ ಆಯ್ತು ಸರ್. ಮತ್ತೆ ಸಣ್ಣ ಪುಟ್ಟ ಖರ್ಚಿಗೆ ದುಡ್ಡು ಆಗುತ್ತೆ ಸರ್ ಟೈಮಿಗೆ. ಹ್ಮ್ ಇವತ್ತು ಬೇಡಪ್ಪ ನನ್ನ ಹತ್ರ 5,000 ದುಡ್ಡು ಇಲ್ಲ ಅಂದ್ರೆ ಯಾರಿಗಾರ ಹೇಳಿದ್ರೆ ಹಿಡಿದ್ರು ಅಂದ್ರೆ ಒಂದು 3,000 5,000 ರೂಪಾಯಿ ದುಡ್ಡು ಸಿಗುತ್ತೆ ಸರ್, ಸಡನ್ ಸಿಗುತ್ತೆ. ಸಡನ್ ಒಂಥರ ATM ಇದ್ದಂಗೆ. ATM ಇದ್ದಂಗೆ ಸರ್. ಹೋಗಿ ATM ಕಾರ್ಡ್ ಉಜ್ಜೋ ಬದ್ಲಿ ಒಂದ್ ಫೋನ್ ಮಾಡಿದ್ರೆ ಬಂದು ಹಿಡ್ಕೊಂಡು ಬೆಳಗ್ಗೆ 8 ಗಂಟೆಗೆ ದುಡ್ಡು ಕೊಟ್ಟು ಹೋಗ್ತಾನೆ ಸರ್. ಮತ್ತೆ ಚಿಕ್ಕ ಮೀನ್ ಮರಿ ಏನ್ ಮಾಡ್ತಾರೆ ಈಗ ದೊಡ್ಡದಂತೂ ಹಿಡಿತಾರೆ ಚಿಕ್ಕದ ಅಕಸ್ಮಾತ್ ಚಿಕ್ಕದನ್ನ ಬಿಡ್ತೀವಿ ಸರ್. ಅದನ್ನ ನಾವು 1 kg ಮೇಲಿರೋದು ಮಾತ್ರ ಕೊಡ್ತೇವೆ ಸರ್ ಮಾರ್ಕೆಟಿಗೆ. ಚಿಕ್ಕದು ಕೊಡಲ್ಲ. ಚಿಕ್ಕದನ್ನ ಕೊಡಲ್ಲ ಸರ್, ವಾಪಸ್ ಬಿಡಿಸ್ತೇವೆ. ಇಲ್ಲಾಂದ್ರೆ ಅದು ಬಲೆ ದೊಡ್ಡದಾಗ್ತದೆ ಸರ್, ಚಿಕ್ಕ ಮನೆ ಬೀಳ್ಬಾರ್ದು ಅದಕ್ಕೆ. ಹೌದೌದೌದು. ಬೀಳದೇ ಇರೋ ರೀತಿ ಮಾಡ್ತೇವೆ ಸರ್. ಚಿಕ್ಕದು ಕೊಟ್ಟರೆ ಲಾಸ್ ಆಗುತ್ತೆ ಸರ್ ನಮಗೆ. ಕರೆಕ್ಟ್ ಕರೆಕ್ಟ್ ಯಾಕಂದ್ರೆ ಪಾಪ ಅದನ್ನ ಒಂದು 2 ತಿಂಗಳು ತೆಗೆದು ಬರ್ತಾರೆ. ಹಾಗಾದ್ರೆ ಹೌದು ಸರ್, ದೊಡ್ಡದು ಮಾತ್ರ ಕೊಡ್ತೀವಿ ಸರ್. ಅದು ಚಿಕ್ಕದು ದೊಡ್ಡದು ಖಾಲಿ ಆಗೋದಕ್ಕೆ ಅದ್ರ ಫುಡ್ ಚಿಕ್ಕತ್ತಿರೋದಕ್ಕೆ ಇದು ದೊಡ್ಡದಾಗುತ್ತೆ ಸರ್ ಅಷ್ಟೊತ್ತಿಗೆ. ಈಗ ನಿಮ್ಮ ಫುಡ್ಗೆ ಒಂದು ವರ್ಷಕ್ಕೆ ಸಲ ಎಷ್ಟು ಖರ್ಚು ಮಾಡ್ತಾರೆ ಅಂದಾಜು ಮೀನು ಸಾಕಿ ಅಂದಾಜು ಸರ್ ಏನ್ ಸರ್? ಮೀನಿಗೋಸ್ಕರವಾಗಿ ಹಾ ಸರ್, ನೀವೇನು ಆಹಾರ ಕೊಡ್ತೀರಲ್ಲ ಹಾ ಎಷ್ಟು ಸರ್. ಖರ್ಚಾಗೋದು roughly? ಸರ್ ಮೀನಿಗಂತ ಹೇಳಿ ನಾನು ಒಂದು ವರ್ಷಕ್ಕೆ ಒಂದು 20,000 ರಿಂದ 25,000 ಖರ್ಚು ಮಾಡ್ತೀನಿ ಸರ್. ಯಾಕಂದ್ರೆ ಒಂದು ಕೋಳಿ ಗೊಬ್ಬರ ಒಂದು ವರ್ಷಕ್ಕೆ ನಮಗೊಂದು 5 ರಿಂದ 6 ಟನ್ ಬೇಕು ಸರ್. ಹ್ಮ್ ಅದು 2,000 ರೂಪಾಯಿ ಟನ್ ಸಿಗುತ್ತೆ ಸರ್ ನಮಗೆ. ಓಕೆ ಆಮೇಲೆ ಮನೆಯಲ್ಲಿ ವೇಸ್ಟ್ ಬರುತ್ತೆ ಸರ್, ಈ ತೌಡು, ಭತ್ತ ಮಾಡಿಸಿದ ತೌಡು, ಅದು ಇದು ವೇಸ್ಟ್ ಸಿಗುತ್ತೆ ಸರ್. ಅದೆಲ್ಲ ಆಗ್ತಾ ಹೋಗ್ತೀರಾ. ಅದು ಈ ದನಿ ಕೊಡೋ ಬದ್ಲಿ ಇದಕ್ಕೆ ಹಾಕ್ತೇವೆ ಸರ್. ಅಲ್ಲ ಅಂದಾಜು ಡೈಲಿ ಇಷ್ಟು ರೇಷಿಯೋ ಅಂತ ಕೊಡ್ತೀರಾ? ಇಲ್ಲ ಸರ್, ನಾವು ಡೈಲಿ ಅದಕ್ಕಾಗಿ ನಿಲ್ಲಲ್ಲ ಸರ್. ಓಕೆ ಈ ತೋಟ ಕಡೆ ಹೋದಾಗ 1-2 ಬುಟ್ಟಿ ಹಾಕಿ ಬರ್ತೇವೆ ಸರ್ ಅಷ್ಟೇ. ಅಷ್ಟೇ ನೀವು ಡೈಲಿ ಅದಕ್ಕಂತ ಹೋಗಿ ಡೈಲಿ ಟೈಮಿಂಗ್ ಟೇಬಲ್ ಹಾಕೊಂಡು ಏನು ಮಾಡಲ್ಲ ಸರ್ ನಾವು. ಏನು ಬರಲ್ಲ ನಿಮ್ಗೆ ಯಾವಾಗ ಏನು ಮಾಡಲ್ಲ ಸರ್. ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಸರ್ ಆ ಟೈಮಲ್ಲಿ ಮನೆಯಿಂದ ಹೋಗ್ತಾ ಏನಾರ ಇದ್ರೆ 1-2 kg ತೌಡು ತಗೊಂಡ್ ಹೋಗ್ತೀವಿ. ಹ್ಮ್ ಇಲ್ಲ ಶೇಂಗಾ ಹಿಂಡಿ ಇದ್ರೆ ಶೇಂಗಾ ಹಿಂಡಿ ಹೋಯ್ತೇವೆ ಸರ್. ಹ್ಮ್ ಮನೇಲಿ ದನಿಗೆ ಏನ್ ಫೀಡ್ ಇಟ್ಕೊಂಡಿರ್ತಾವಲ್ಲ ಸರ್, ಅದೇ ಅದನ್ನ ಅದನ್ನೇ ಕೊಡ್ತೀವಿ. ಮತ್ತೆ ಅಲ್ಲಿ ಒಂದು ಕೋಳಿ ಗೊಬ್ಬರ 1-2 ಬುಟ್ಟಿ ತುಂಬಿ ಹಾಕ್ಬಿಡ್ತೇವೆ ಸರ್ ಅದಕ್ಕೆ. ಓಕೆ ಅದನ್ನ ತಿನ್ಕೊಂಡು ಆರಾಮಾಗಿರ್ತಾವೆ ಸರ್, ಏನು ತೊಂದರೆ ಇಲ್ಲ ಸರ್. ಹ್ಮ್ ಅದಕ್ಕಂತಾನೆ ಹೋಗಿ ಟೈಮ್ ಇದ್ದು ಹಾಕಲ್ಲ ಸರ್ ನಾವೇ. ಹ್ಮ್ ಹ್ಮ್ ಹ್ಮ್. ಹಾ ಸರ್. ಈಗ ಮೀನ್ ಸಾಕೋದ್ರಿಂದ ಪಾಚಿ ಎಲ್ಲ ಕಟ್ಟಲ್ವಲ್ಲ ಖುಷಿ ಇಲ್ಲ ಸರ್, ಪಾಚಿನದು ನೀಟಾಗಿ ಮೇಯ್ದು ಸರ್. ಬಂದು ನಾವು ಟಾರ್ಪಲ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಮಗೆ. ಅದೊಂದು ಅಡ್ವಾಂಟೇಜ್ ನಿಮ್ಗೆ. ಹಾ ಸರ್, ಈ ಟಾರ್ಪಲ್ ಪಾಚಿನ ಬಂದು ತಿನ್ನುತ್ತೆ ಸರ್ ಅದು. ಹ್ಮ್ ಮತ್ತೆ ಟಾರ್ಪಲ್ನ ಏನ್ ತೂತ ಮಾಡಲ್ಲ ಸರ್ ಈ ವೆರೈಟಿ ಮೀನುಗಳು ಸರ್. ಕರೆಕ್ಟ್. ಟಾರ್ಪಲ್ ಏನ್ ತೂತ ಮಾಡಲ್ಲ ಸರ್ ಇವು. ಹ್ಮ್ ಆ ಪಾಚಿನ ನೀಟಾಗಿ ತಿಂದು ಕ್ಲೀನ್ ಇರುತ್ತೆ ಸರ್ ಟಾರ್ಪಲ್. ಕರೆಕ್ಟ್ ಕರೆಕ್ಟ್ ಅದೊಂದು ಹಾ ಸರ್, ಅದು ಒಂದು ಮೇವು ಸರ್ ಅದಕ್ಕೆ. ಹ್ಮ್ ಹಾ ಸರ್. ಅದೇ ಆಮೇಲೆ ನೀರನ್ನ ಕ್ಲೀನು ಮಾಡಿಕೊಡುದು ಸರ್ ನಮಗೆ. ಹ್ಮ್ ಇದೆಲ್ಲ ಬೆನಿಫಿಟ್ ಇದೆ ಸರ್ ಅದರಿಂದ. ಹೌದು. ಹೌದು ಸರ್. ಖಂಡಿತ ನಿಮ್ಮ ಬಹಳ ಸಾಧನೆ ರಾಜೇಂದ್ರ ಅವರೇ. ಹೌದು ಸರ್, ಯಾಕಂದ್ರೆ ಸರ್ ನಾನು ಇಷ್ಟು ಸ್ಟ್ರಗಲ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಸರ್. ಹ್ಮ್ ಫಾರ್ಮರ್ಸ್ 1 ಎಕರೆ ಅಡಿಕೆ ತೋಟ ಮಾಡ್ತಾರೆ ಅಂದ್ರೆ ಸರ್, ಹ್ಮ್ ಕೇವಲ ಬೋರನ್ನ ಅಥವಾ ಬೋರ್ವೆಲ್ ನಂಬ್ಕೊಂಡು ತೋಟ ಇವತ್ತು ಯಾವ ಫಾರ್ಮರು ಮಾಡಬಾರ್ದು ಸರ್. ಯಾಕಂದ್ರೆ ನೀವು ಯಾರ ಕೈ ಸುಟ್ಕೊಂಡು ಬೇರೆಯವ್ರು ನೋಡಿ ನಿಮ್ಗೆಲ್ಲ ನಾನು ಎಲ್ಲ ನಮ್ಮ ತಂದೆ ಕೈ ಸುಟ್ಕೊಂಡದ್ ನೋಡಿ ನಾನು ಕೈ ಸುಟ್ಕೊಳ್ಳೋ ಪೊಸಿಷನ್ ಬಂದು ಇದು ಮಾಡಿರೋದು ಸರ್. ಹ್ಮ್ ಬೋರ್ವೆಲ್ ನಂಬ್ಕೊಂಡು ತೋಟ ಮಾಡೋದು ಸೂಕ್ತ ಅಲ್ಲೇ ಅಲ್ಲ ಸರ್. ಖಂಡಿತ. ಹಾಗಾಗಿ ನಾನು ಇವತ್ತು 2 ಎಕರೆ ತೋಟ ಮಾಡ್ತಾ ಇದೀನಿ ಅಂದ್ರೆ ಒಂದು ಕೃಷಿ ಹೊಂಡ ರೆಡಿ ಮಾಡಿ ತೋಟ ಮಾಡ್ಬೇಕು ಸರ್. ಖಂಡಿತ ಫಸ್ಟ್ ಅದು ಬೇಸಿಕ್ ಅದು. ಬೇಸಿಕ್ ಫುಡ್ ಸರ್ ನಮಗೆ, ಅದು ಬೇಸಿಕ್ ಕೃಷಿ ಹೊಂಡ. ಅಂದವಾಗ ಒಂದು ಕೃಷಿ ಹೊಂಡ ಇದ್ರೆ ಅದು ದೇವಸ್ಥಾನ ಇದ್ದಂಗೆ. ಹೌದು ಸರ್, ನಮಗೆ ಅದು ಆಕ್ಚುಲಿ ದೇವಸ್ಥಾನ ಇದ್ದಂಗೆ ಸರ್ ನಮಗೀಗ. ಅಲ್ವಾ? ಗಂಗೆ ಗಂಗೆ, ನಾವು ಅದನ್ನ ಗಂಗೆನ ದೇವರಲ್ಲ ಸರ್ ನಮಗೆ. ಗಂಗೆನ ಹೋಗ್ಕೊಂಡು ಆಮೇಲೆ ಗಂಗೆ ನಿಮ್ಮನ್ನ ಕಟ್ತಾರೆ. ಕಾಪಾಡುತ್ತೆ ಸರ್ ನಮ್ಮನ್ನ. ಅದೇ ಟೈಮಿಗೆ ರೈಟ್ ಟೈಮಿಗೆ ಕಾಪಾಡುತ್ತೆ ಸರ್. ಹ್ಮ್ ನಮಗೆ ಈ ಮೇ ಮತ್ತು ಮೇ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಮೇ ತಿಂಗಳೇ ನಮ್ಮನ್ನ ಈ ಮೇನ್ ಈ ನೀರಿನ ಸಮಸ್ಯೆ ಕಾಡೋದ್ರಿಂದ ಆ ಟೈಮಿಗೆ ಕರೆಕ್ಟ್ ನಾವು ತುಂಬಿಸಿಟ್ಕೊಂಡ್ಬಿಟ್ರೆ ಸರ್ ನಮಗೆ ಯಾವುದೂ ಸಮಸ್ಯೆ ಆಗಲ್ಲ ಸರ್. ಮಾಡ್ಬೋದು ಸರ್. ಈಗ ನನ್ನ ಸಜೆಷನ್ ಪ್ರಕಾರ ಸರ್, ಕೃಷಿ ಹೊಂಡ ರೈತರು ತೋಟ ಮಾಡ್ತಾರೆ ಅಂದ್ರೆ ಕಂಪಲ್ಸರಿ ಕೃಷಿ ಹೊಂಡ ಇಟ್ಕೊಂಡೆ ತೋಟ ಮಾಡ್ಬೇಕು ಅನ್ನೋದು ನನ್ನ ಸಜೆಷನ್ ಸರ್. ಹೌದು ಸರ್. ಆಮೇಲೆ ಅದಕ್ಕೆ ವ್ಯವಸ್ಥಿತವಾಗಿ ಬೇಲಿ ಇಂಪಾರ್ಟೆಂಟ್ ಸರ್. ಕಂಪಲ್ಸರಿ ಸಪೋರ್ಟಿಂಗ್ ಫೆನ್ಸಿಂಗ್ ಬೇಲಿ ಮಾಡ್ಬೇಕು ಸರ್. ಈಗ ಅನಾಹುತಗಳು ಆಗೋದ್ರಿಂದ ಒಂದು ಕ್ಯೂರಿಯಾಸಿಟಿ ಇರ್ತದೆ, ನೋಡ್ತಾರೆ. ಹೌದು ಸರ್, ಹೌದು ಸರ್. ಆದ್ಮೇಲೆ ಅದು ಸಡನ್ ಜಾರುತ್ತೆ ಸರ್ ಟಾರ್ಪಲ್. ಹಾಗಾಗಿ ಕ್ಯೂರಿಯಾಸಿಟಿ ನೋಡ್ಲಿಕ್ಕೆ ಈಗ ನಂದು ಫಸ್ಟ್ ವರ್ಷ ಮಾಡಿದಾಗ ದೊಡ್ಡ ಫಾರ್ಮರ್ಸ್ ಆಗಲಿ ದೊಡ್ಡವರೆಲ್ಲ ಬಂದು ನೋಡೋದ್ರು ಸರ್ ನಮ್ದು. ಆಕ್ಚುಲಿ ಎಲ್ಲರೂ ಬೇಲಿಂದ ಹೊರಗೆ ನಿಂತ್ಕೊಂಡು ನೋಡೋಗ್ತಾರೆ. ಬಂದಾಗ ಏನಾರು ಅನಾಹುತ ಆಗ್ಬಿಟ್ಟು ಬಹಳ ಸಮಸ್ಯೆ ಆಗ್ತದೆ ಸರ್. ನಮ್ಮ ಏರಿಯಾದಲ್ಲಿ ನಾನು ಮಾಡಿದ್ದೆ ಫಸ್ಟ್ ಸರ್ ಅದು. ಯಾರು ಆತರ ಆ ಮಟ್ಟದಲ್ಲಿ ಯಾರು ಮಾಡಿದ್ದಿಲ್ಲ ಸರ್. ಹಾಗಾಗಿ ಸ್ವಲ್ಪ ದೊಡ್ಡ ಫಾರ್ಮರ್ಸ್ ಎಲ್ಲ ಬಂದು ನೋಡಿದ್ರು ಸರ್. ಅದನ್ನ ನೋಡಿ ಬಹಳ ಉತ್ತಮವಾಗಿದ್ದ ಕೆಲಸ ಇದೆ ಅಂದ್ ಅವರು ಸುಮಾರು ಜನ ಅಡಾಪ್ಟ್ ಮಾಡ್ಕೊಂಡು ಸುಮಾರು ಜನ ಕೃಷಿ ಹೊಂಡ ಮಾಡಿದ್ದಾರೆ ಸರ್ ನಮ್ಮೂರಲ್ಲಿ. ಈಗ ಸಜೆಷನ್ ಇಷ್ಟೇ ಸರ್, ಬಟ್ ತೋಟ ಮಾಡ್ಬೇಕು ಅಂದ್ರೆ ಒಂದು ತೋಟಗಾರಿಕೆ ಮಾಡ್ಬೇಕು ಅಂದ್ರೆ ಒಂದು ಕೃಷಿ ಹೊಂಡ ಕಂಪಲ್ಸರಿ ಇರ್ಬೇಕು ಅಂತ ಸರ್. ಹೌದು ಸರ್. ಸರಿ ಸರ್. ಓಕೆ. ಈಗ
ಹಾ ನೀವು ಸರ್. ನಿಮ್ಮ ಅಕ್ಕಪಕ್ಕದ ಊರುಗಳನ್ನ ನೋಡಿದಿರ. ಮಾರವಳ್ಳಿ ಅನ್ನೋ ಊರಿನವರು ಹಾ ಸರ್. ಮದಗಾಕೆರೆ ಹತ್ರ ಬೋರ್ಗಳು ಹೌದು ಸರ್. ಮದಗದಿಂದ 8 ರಿಂದ 10 ಕಿಲೋಮೀಟರ್ ನೀರ್ ತಗೊಂಡ್ಬಂದಿದ್ದಾರೆ ಸರ್. ಅಲ್ವಾ? ಅವೆಲ್ಲ ಹೌದು ಸರ್. ಸಾಹಸ ನೋಡಿದ್ರೆ ಹೌದು ಸರ್. ಅವರು ನಿಮ್ಮ ಬಂಧುಗಳಾಗಿದ್ದ ಚಂದ್ರೇಗೌಡರು ಅಂತ ಹೌದೌದು, ನಮ್ಮ ಎಲ್ಲ ಬಂಧುಗಳೇ ಇದ್ದಾರೆ ಸರ್ ಅಲ್ಲಿ. ಅವರು ಅಲ್ಲಿ ಬೋರ್ಗಳು ಕೊಡ್ತೀವಿ, ಅಲ್ಲಿ ಪೈಪ್ಲೈನ್ ಹಾಕ್ತೀವಿ. ಹೌದು ಸರ್. ಅವ್ರಿಗೆಲ್ಲ 50 ಲಕ್ಷನೋ ಎಷ್ಟು ಬರೀ ಬಜೆಟ್ ಪೈಪ್ ಹಾ ಸರ್, ನಮ್ಮ ರಿಲೇಟಿವ್ 4 ಜನ ಸೇರಿ 1 ಕೋಟಿ ವೆಚ್ಚದಲ್ಲಿ ಸರ್ ದೊಡ್ಡ ಒಂದು 8 ಕಿಲೋಮೀಟರ್ 3 ಇಂಚಿನ ಪೈಪ್ ಹಾಕೊಂಡು ಬಂದಿದ್ದಾರೆ ಸರ್ ಅವರು. ಬಟ್ ಏನ್ ಮಾಡುದು ಅವರು, ಈಗ ನಾನು ಸಜೆಸ್ಟ್ ಮಾಡಿದೆ ಸರ್, ಆಕ್ಚುಲಿ 1 ಎಕರೆ ಕೃಷಿ ಹೊಂಡ ಇದ್ರೆ 10 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡ್ಬೋದು. ಈಗ ಅಷ್ಟು ದೂರದಿಂದ ತರೋದಕ್ಕಿಂತ ಇಲ್ಲೇ ನಮ್ಮ ನೀರನ್ನ ನಾವು ಸೋರ್ಸ್ ಅಲ್ಲಿ ಯೂಸ್ ಮಾಡಿ ಮಾಡ್ಬೋದಿತ್ತು. ಅಂದ್ರೆ ಮಾಡಿದೆ. ಕೆಲವೊಂದು ಒಬ್ಬೊಬ್ರ ಆಲೋಚನೆಗಳು ಹೆಂಗಂತ ಹೇಳಕ್ಕಾಗಲ್ಲ. ಹೌದು ಸರ್. ನಮ್ಮ ಜಮೀನಲ್ಲಿ ಬಿದ್ದಂತ ಹೌದು. ನಮ್ದು ಅನ್ನೋ ಒಂದು ಭಾವನೆಯಲ್ಲಿ ಮಾಡ್ಕೊಳ್ಳೋದಿಲ್ಲ. ಇದು ಸೇಫ್, ಅದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಇಲ್ಲ. ಹೌದು ಸರ್. ಹೌದು ಸರ್. ಅಷ್ಟು ದೊಡ್ಡ ಪೈಪ್ಲೈನ್ ತರಬೇಕಾದ್ರೆ ದಾರಿಯಲ್ಲಿ ಯಾರನ್ನ ಟ್ರೈನ್ ತೊಗೊಳ್ತಾರೆ, ತುಂಬಾ ಅಬ್ಜೆಕ್ಷನ್ ಇದೆ ಸರ್, ಪಬ್ಲಿಕ್ ಆಗ್ಲಿ ರೈತರದಾಗ್ಲಿ ತುಂಬಾ ಅಬ್ಜೆಕ್ಷನ್ ಬರುತ್ತೆ ಸರ್ ಅದರಲ್ಲಿ. ಇನ್ನೊಬ್ರು ಬೋರ್ ಕುಡಿಯೋಕೆ ಬಿಡಲ್ಲ ಅಲ್ಲಿ ಕೆರೆ ಹತ್ರ ಇದ್ದಾಗ. ಹೌದು ಸರ್. ಹೌದು ಬಿಡಲ್ವಾ? ಹೌದು ಸರ್. ಚಾಲೆಂಜ್ಗಳು ನಮ್ಗೆ ಇಲ್ಲಿ ಬರೋದಿಲ್ಲ. ಹೌದು ಸರ್. ಹೌದು ಸರ್. ಈ ತರ ನಮಗೀಗ ಈಗ ಹೆಚ್ಚು ಕಡಿಮೆ ಈಗ ನಾನು ನೋಡಿದಂಗೆ ಸರ್ 10-20 ಬೋರ್ಗಳು ಒಬ್ಬೊಬ್ಬ ರೈತರು ಹೊಡೆದು ಹಾಳಾಗಿದ್ದಾರೆ ಸರ್. ಸಾಕು ಸರ್, ನಮಗೆ ಇರೋ 2 ಇಂಚು ನೀರು, 2 ಇಂಚಿಂದ 2 ಬೋರ್ ಇದ್ಬಿಟ್ರೆ ಸರ್, ಆ ನೀರನ್ನ ನಮಗೆ 1 ಇಂಚ್ ಬಂದ್ರು ಕೂಡ ಅದನ್ನ ಸ್ಟಾಕ್ ಮಾಡ್ಕೊಂಡು ಈ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಇದೊಂದು ಕೃಷಿ ಹೊಂಡ ಇದ್ಬಿಟ್ರೆ ಸರ್, ರಿಪೀಟ್ ನಾವು ಬೋರ್ ಹೊಡೆಸೋ ಅವಶ್ಯಕತೆನೇ ಇಲ್ಲ, ಅದು ಬೋರಿಗೆ ದುಡ್ಡು ಹಾಕೋ ಅವಶ್ಯಕತೆನೇ ಇಲ್ಲ. ಮತ್ತೆ ಈ ಸರಿ ನೀವು ಪ್ಲಾನು ಮಾಡಿದಿರಾ? ಈಗ ನಮ್ಮ ಈ ಸರಿ ಮತ್ತೆ ಈಗ ಹೊಸ ತೋಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಸರ್. ಬೋರ್ ರಿಚಾರ್ಜ್ ಎಲ್ಲ ಮಾಡ್ತೀರಾ? ಹಾ, ಬೋರ್ ಎಲ್ಲ ಮತ್ತೆ ಈಗ ಹೊಸ ತೋಟಕ್ಕೆ ಇನ್ನೊಂದ್ 2 ಬೋರ್ ಮಾಡಿಸಿದ್ವಿ ಸರ್. ಅದಕ್ಕೆ ಈಗ ಅಡಿಕೆ ತೋಟ ಮಾಡ್ಲಿಕ್ಕೆ ಪ್ಲಾನ್ ಇದೆ. ಅದಕ್ಕೂ ಒಂದು ಕೃಷಿ ಹೊಂಡಕ್ಕೆ ಅಂತಾನೆ ಸಪರೇಟ್ ಜಾಗ ಬಿಟ್ಕೊಂಡಿದ್ದೀನಿ ಸರ್. ಹಾಗಾಗಿ ಅದು ಒಂದು 4 ಎಕರೆಗೆ ಎಷ್ಟು ಬೇಕು ಅದನ್ನ ನಿಮ್ಮ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಎಷ್ಟು ನೀರು ನನಗೆ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ಸರ್, ಅದೊಂದು ಕೃಷಿ ಹೊಂಡ ಮತ್ತೆ ಈ ಬೋರ್ವೆಲ್ ರೀಚಾರ್ಜ್. ಈಗ ನಾವು ನೀರನ್ನ ಕೇವಲ ಮೇಲೆತ್ತೋದು ಒಂದೇ ಕಾನ್ಸೆಪ್ಟ್ ಇಟ್ಕೊಳಂಗಿಲ್ಲ, ನಮ್ ಭೂಮಿ ನೀರು ನಮಗೂ ಕುಡಿಸ್ಬೇಕಲ್ಲ ಸರ್ ನೆಲಕ್ಕೆ. ಹಾಗಾಗಿ ಆ ಕಾನ್ಸೆಪ್ಟ್ ಮೇಲೆ ಅದೊಂದು ಪ್ಲಾನ್ ಇದೆ ಸರ್. ಈಗ ಹೊಸ ಒಂದು ಮಾಡ್ತಾ ಇದ್ದೀನಿ ಸರ್ ಈ ಸರಿ. ನಿಮಗೆ ಸಜೆಷನ್ ನಲ್ಲಿ ಈ ಸರಿ ಅದೊಂದು ಮಾಡ್ಬೇಕು ಸರ್. ನಿಮ್ಮ ಮಾತುಗಳು ಕೇಳಿದ್ಮೇಲೆ ಬಹಳಷ್ಟು ಜನ ಈ ಮಲೆನಾಡು ಭಾಗದವರು, ಅರೆ ಮಲೆನಾಡು ಭಾಗದವರಾಗ್ಲಿ, ರೈತರಾಗ್ಲಿ ನಿಮ್ಮ ಕೆರೆ ನೋಡಿದ್ರು, ಮೀನ್ ನೋಡಿದ್ರು, ತೋಟ ನೋಡಿದ್ರು, ನೋಡಿದ್ಮೇಲೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಒಂದು ಆಸೆ ಇರ್ತದೆ. ಹೌದು ಸರ್. ಫೋನ್ ನಂಬರ್ ಹಂಚ್ಕೊಳಕ್ಕಾಗತ್ತಾ? ಆಯ್ತು ಸರ್, ಖಂಡಿತ ಸರ್. ನಾನು ರೈತರಿಗೆ ಅಂದ್ರೆ ಸರ್ 24 ಅವರ್ಸ್ ಅವೈಲೇಬಲ್ ಇರ್ತೀನಿ ಸರ್. ನಾನು ವೃತ್ತಿಯಲ್ಲಿ ನೌಕರದಾರನಾಗಿದ್ರು ಕೂಡ ಸರ್, ನಮ್ಮ ರೈತರಿಗೆ ಎಷ್ಟೊತ್ತಿಗಾರ ಫೋನ್ ಮಾಡ್ಲಿ ಸರ್. ನಾವು ಬೇಸಿಕ್ಲಿ ಇರೋದೇ ನಮ್ದು ಕೃಷಿ ಸರ್. ಮೂಲ ಕಸುಬೆ ಕೃಷಿ ಸರ್ ನಮ್ದು. ಹಾಗಾಗಿ ಮಣ್ಣಲ್ಲೇ ಹುಟ್ಟಿದೀವಿ, ಮಣ್ಣಿಗೆ ಹೋಗ್ಬೇಕು ಅನ್ನೋ ಸರ್ ನಮ್ದು. ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಂಡ್ರಿ ಸರ್. ನಂದು ಫೋನ್ ನಂಬರ್ ಬಂದ್ಬಿಟ್ಟು ಸರ್ 8147104121 ಸರ್. ಹೌದು ಸರ್. ಆಸಕ್ತಿ ಇರೋ ರೈತರು ಎಷ್ಟೊತ್ತಿಗಾದ್ರೂ ಫೋನ್ ಮಾಡಿದ್ರು ಮಾತಾಡ್ತೀನಿ ತೋಟ ನೋಡ್ಬೇಕಂದ್ರೆ ಹೆಂಗೆ ದಾರಿ ಹೇಳ್ಬಿಡಿ ವಿಳಾಸ. ಸರ್, ಈಗ ಹಳೆ ಪ್ರಾಜೆಕ್ಟ್ ಕೃಷಿ ಹೊಂಡದ ಬೇಕು ಅಂದ್ರೆ ಸರ್, ಚಿಕ್ಕೇರೂರು ಅಂತ ಇದೆ ಸರ್. ಚಿಕ್ಕೇರೂರು ಹತ್ರ, ಅಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ ಸರ್ ನಮ್ದು. ಅದು ಈಗ ಹಳೆ ಪ್ರಾಜೆಕ್ಟ್ ಮಾಡಿರೋ ಸರ್, ಆಲ್ರೆಡಿ ತೋಟ ರೆಡಿ. ಈಗ ಜೋಗಿಹಳ್ಳಿ ಅಂತ ಸರ್. ಇದು ಆಲ್ರೆಡಿ ಈಗ ಫಸಲ್ ಸ್ಟಾರ್ಟ್ ಆಗಿದೆ ಸರ್. ಕೃಷಿ ಹೊಂಡ ಎಸ್ಟಾಬ್ಲಿಷ್ಡ್ ಎಲ್ಲ ರೆಡಿ ಇದೆ ಸರ್, ಅದೇನು ತೊಂದರೆ ಇಲ್ಲ ಸರ್. ಇದು ಏನು ಟೆನ್ಷನ್ ಇಲ್ದಂಗೆ ಎಷ್ಟೊತ್ತಿಗಾರ ಹೋದ್ರು ನಾವು ನೀರನ್ನ ತೆಗೆದು ಯೂಸ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ ಸರ್. ಈಗ ಹೊಸ ಪ್ಲಾನ್ ಒಂದು ಇನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸರ್. ಅದು ಇಲ್ಲಿ ನಮ್ಮ ಶಿಕಾರಿಪುರ ಬಾರ್ಡರ್ ಬರುತ್ತೆ ಸರ್, ಅದು ಮಾಸೂರ್ ಹತ್ರ. ಅದೊಂದು ಈಗ ಸ್ಟಾರ್ಟ್ ಮಾಡ್ಬೇಕು ಸರ್ ಅದು. ಹಾ ಸರ್. ಆಗ್ಲಿ ರಾಜೇಂದ್ರ ಅವರೇ. ಸರಿ ಸರಿ ಧನ್ಯವಾದಗಳು ನಿಮಗೆ. ನಮಸ್ಕಾರ. ಸರಿ ಸರ್. ಎಲ್ಲ ಅದು ನಿಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮ ಪರಿಶ್ರಮ ಹಾಗೂ ನಿಮ್ಮ ಜ್ಞಾನದಿಂದ ನಾವು ಮಾಡಿರೋದು ಸರ್ ಇದೆಲ್ಲ. ಹಾ ಸರ್, ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದೆ ಸರ್. ಇದು ನೆಕ್ಸ್ಟ್ ರೈತರುಗಳಿಗೂ ತುಂಬಾ ಹೆಲ್ಪ್ ಆಗ್ಲಿ ಸರ್. ಸಂದೇಶ ಹೋಗ್ತಾ ಇರ್ಬೇಕಲ್ವಾ? ಹೌದು ಸರ್. ಹೌದು ಸರ್. ಹೌದು ಸರ್. ಆಯ್ತು ಸರ್. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಒಳ್ಳೆದಾಗ್ತದೆ. ನಮಸ್ತೆ ಸರ್. ನಮಸ್ತೆ ಸರ್.